ಕೊಂತೂದೇವಿ ನಿತ್ತಳು ನೆತ್ತ ಕಾಲಕ್ಕ ಆ ಸಮಯದೊಳಗ ಶಿದಗೊಂಡ ಗೌಡ ಆಸ್ತಿ ಐಶ್ವರ್ಯ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರದೊಳಗ ತುಂಬಿ ತುಳುಕತ್ತಿದ್ದ ಬಂಗಾರ ಮಂಚ ಬೆಳ್ಳಿ ಹಗ್ಗ ಹಗ್ಗ ಆನಿ ಅಂಬಾರಿ ಒಂಟಿ ಕುದುರೆ ಸಾಲಿಗೆ ಕಮ್ಮಿದ್ದಿತ್ಲ ಎಂತ ಐಶ್ವರ್ಯವಾಗ ಮೆರೆತಿದ್ದ ಗೌಡ ಮೆರೆತಿದ್ದ ಮಗಳ ಮನಿತನ ಬಂದ್ರ ಬಾಗಿಲು ಹಿಡ್ಕೊಂಡು ಬಂದ ನಿಂತಾನ ಗೌಡ ಏನತ್ತಾನ ಏ ತಂಗಿ ಕೊಂತು ಬಾಯಿ ತವರು ಮನೆಗೆ ಹೆಣ್ಣು ಮಕ್ಕಳು ಬರಬೇಕಾದ್ರೆ ಒಂದು ದೀಪಾವಳಿ ಹಬ್ಬ ಇನ್ನೊಂದು ಮಾನವಿ ಹಬ್ಬ ಕಾರುಣಿ ಕರಿಯನೆ ಕರಿಲಾರ್ದೆ ನನ್ನ ಮನೆಗೆ ಬಂದಿದ್ರೆ ನನ್ನ ಪೈಟೊಳಗೆ ಕಲೆ ಇರಬೇಡ ತಳಗಿಳಿ ಅಂತ ಬರ್ತ ತಳಗಿಳಿ ಅಂದ ಕಾಲಕ್ಕ ನೋಡ್ರಿ ಇಲ್ಲಿ ಸ್ವಲ್ಪ ಮನದಾಗ ದುಃಖ ಇತ್ತು ಇಲ್ಲಿ ಅಪಮಾನ ಮಾಡದ ಗೌಡ ಇಲ್ಲಿ ಅಪಮಾನ ಮಾಡಿಲ್ಲ ಅವಾಗ ನನ್ನವ್ವ ಕೊಂತು ಬಾಯಿ ಮಾನ ಹೆಣ್ಮಗಳು ಮಾನ ಇದ್ದಂತ ಹೆಣ್ಮಗಳು ಗೌಡನ ಮನೆ ಮುಂದೆ ಕಾಸು ತಂದೆಗೆ ಶ್ರಾಪ ಕೊಡ್ತಾಳ ಮನೆ ಮುಂದೆ ನೆತ್ತು ಏನಂತ ಬಬಲಾಜಿ ಊರನ ಕುರುಬನ ಗೌಡಿಕೆ ಕುರುಣಾಸಾಲಿ ಆರ್ಯಾರಿಗೆ ಗೌಡಿಕೆ ಆಗಲಿ ನಿನ್ನ ವಂಶ ಬಬಲಾಜಿ ಊರಾಗ ಮಾಡ್ತಾರೆ ಕೊಂತ ಬಾಯಿ ಶ್ರಾಪ ಕೊಟ್ಟಾಳ ಸತ್ಯ ನಾಶ ಹೋಗಿದೆ ಗೌಡನ ಬಬಲಾಜಿ ಊರಾಗ ಅಂಶ ಉಳಿದಿಲ್ಲ ಪುಣ್ಯಾತ್ಮ ಮಾಡಿ ಅಪಮಾನ ಮಾಡದ ಗೌಡ ದಿಕ್ಕು ತಟ್ಟು ಹೋಗದ ತಂಗಿ ಅಪಮಾನ ಎಂದಿಗೂ ಶಾಶ್ವತಗಲ್ಲ ಅಲ್ಲ ಕೇಳ್ರಿ ಹೇರ್ಲ ಯಾವಾಗ ನನ್ನ ಶುದ್ಧ ಮಾಲಿಂಗ ಮೈಮಾಂತಕ್ಕ ಮಾಲಿಂಗರಾಯ ಭಗವಂತನಲ್ಲಿ ಸಾನಿ ಬೇರಾಗಿ ಸೌದ ಶ್ರೀಗಂಧ ಕೊಟ್ಟಾಗಿ ನೌದ ಕಾಡಿದ ಗುರುವಿಗೆ ಬೇಡಿದ ತಂದು ಕೊಟ್ಟ ವರ್ಷಕ್ಕೆ ಒಮ್ಮೆ ಹುಣಜಂತಿ ಊರಾಗ ದೀಪಾವಳಿಗೆ ಮಾಳಿಂಗರಾಯಗ ಕೈಲಾಸದಿಂದ ಶಿವ ಪಾರ್ವತಿ ಇಳಿದಕ್ಕಿರ ಮುಂಡಾಸು ಸುತ್ತಾರ ಇದು ಏನು ಮಾಳಿಂಗರಾಯಗ ವರ್ಷಕ್ಕೊಮ್ಮ ನಾವು ನೀವು ಜಾತ್ರೆಗೆ ಹೋಗ್ತೇವಂದ್ರೆ ಏನು ಮಾಳಿಂಗರಾಯಗ ಕೈಲಾಸದಿಂದ ಮಾನ ಪಾನ ಚಾಜ ಬರ್ತಾ ಹೋಗ್ತೇವ ಏನು ಅಪಮಾನ ಆಗತ್ತೆ ಅಲ್ಲಿ ಹೋಗ್ತೇವ ಮಾನ ಪಾನ ಬರ್ತಾಗತ್ತೆ ನಾವು ನೀವೆಲ್ಲ ಅಲ್ಲಿ ಕೂಡ್ತೇವೆ ಹಾಲು ಹೊರದಾಗ ಗುರು ಶಿಷ್ಯರ ಬೆಟ್ಟ ಆಗ್ತವ ಭಕ್ತರು ಕೂಡ್ತಾರಂದ್ರ ಮಾನ ಶ್ರೇಷ್ಠ ಇಲ್ಲ ಅಲ್ಲಿ ಮಾಳಿಂಗರಾಯ ಅಪಮಾನ ಆಗ್ತದೆ ಹೋಗ್ತೇವೆ ನಿನ್ನ ಅಪಮಾನ ಶ್ರೇಷ್ಠ ನಾ ಸಭಾ ಕೈ ಅಂತ ಹೇಳ್ತೀನಿ ಕೇಳ್ರಿ ಇನ್ನೂ ವಿಷಯ ಮಾತಾಡೋದು ಹೋದ್ರ ತಂಗಿ ಅವ್ರು ಹೇಳ್ತಾರ ಗೊತ್ತದನ್ರಿ ಅಪಮಾನ ಆದ ಬಳಿಕೆ ಬಹುಮಾನ ಸಿಗ್ತಾ ಇರ್ತಾರ ಅಂದ್ರ ಮಾಳಿಂಗರಾಯ ಅಲ್ಲಿ ಬಹುಮಾನ ಸಿಕ್ಕ ತಿಳ್ಕೊಂಡು ನಾವು ಅಪಮಾನ ಎಲ್ಲ ಅಂತ ನಾ ಕೇಳ್ತೀನಿ ಇದು ಬಿಡು ನಾವೊಂದು ಇನ್ನೊಂದು ಮಾತು ಕೇಳ್ತೀನಿ ಕೇಳ್ರಿ ಸ್ವಾಮರಾಯ ತುಕ್ಕಪ್ರಾಯ ಉಂಬರದ ಉಂಬಳ ಠಾಣ ಮೇಲೆ ಯಾವ್ದೋ ಬಾರಾಮತಿಗೆ ಬರಗಾಲ ಬಿತ್ತು ಉಂಬರದ ಉಂಬಳ